ಹಾಯ್, ಗುಡ್ ಮಾರ್ನಿಂಗ್. ಇವಾಗ ನಾವು ಮುನ್ನಾರಲ್ಲಿದ್ದೀವಿ. ನಿನ್ನೆ ನೈಟ್ ಲೇಟ್ ಆಯಿತು, ಸೊ ಬಂದು ರೂಮಲ್ಲಿ ಸ್ಟೇ ಆದ್ವಿ. ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗಿದ್ದೀವಿ. ಬನ್ನಿ ಹೋಗೋಣ. ಬಿಸಿ ಬಿಸಿ ಇಡ್ಲಿ ತಿನ್ನೋಣ ಅಂತ ಇಲ್ಲೇ ನಮ್ಮ ಏನು ರೂಮ್ ಮಾಡಿದ್ದೀವಿ, ಹೋಮ್ ಸ್ಟೇ ಮಾಡಿದ್ದೀವಿ, ಅದ್ರ ಪಕ್ಕದಲ್ಲೇ ನೋಡಿ ಇಡ್ಲಿ ಸಾಂಬಾರು. ಎಷ್ಟು ಕ್ಯೂಟಾಗಿದೆ ನೋಡಿ, ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಲೋಕಲ್ ಫುಡ್ಸ್ ಸಖತ್ತಾಗಿರುತ್ತೆ. ಟೊಮೊಟೊ ಚಟ್ನಿ, ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆ್ಯಂಡ್ ನಾವಿವಾಗ ಚೆಕ್ಔಟ್ ಆಗ್ತಾ ಇದ್ದೀವಿ ರೂಮಿಂದ. ಸಖತ್ ಬೇಜಾರಾಗ್ತಿದೆ, ಒಂಥರ ಮನೆ ಥರನೇ ಇತ್ತು. 2 days ಇದ್ವಿ ಇಲ್ಲಿ, ತುಂಬ ಚೆನ್ನಾಗಿ ಅನಿಸ್ತು. ಸೊ ವಿ ಆರ್ ಚೆಕಿಂಗ್ ಔಟ್. ಆ್ಯಂಡ್ ಈಗ ನಾವು ಮುನ್ನಾರಲ್ಲಿ ಆ್ಯಂಡ್ ಕೆಲವು ಪ್ಲೇಸಸ್ಗೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬಿಕಾಸ್ ನೆನ್ನೆ ನನಗೆ ವರ್ಕ್ ಇತ್ತು, ಸೊ ವರ್ಕ್ ಮಾಡ್ತಾ ಇದ್ದೆ ಇಲ್ಲೇ. ಸೊ ವೈಫೈ ಎಲ್ಲ ಇತ್ತು, ಸೊ ಆರಾಮಾಗಿ ಕೆಲಸ ಮಾಡಿಕೊಂಡೆ. ಸೊ ಇವತ್ತು ಮುನ್ನಾರ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವಿವಾಗ ನಾವು ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿದ್ವಲ್ಲ, ಅಲ್ಲಿಂದ ಮೂವ್ ಆಗ್ತಾ ಇದ್ದೀವಿ. ನೋಡಿ, ಇದೊಂದು ಫ್ಯಾಕ್ಟ್ರಿ. ಆ್ಯಕ್ಚುಲಿ ನೈಟ್ ತೋರಿಸೋಣ ಅಂದ್ಕೊಂಡೆ, ಕತ್ಲೆ ಫುಲ್ಲು. ಸೊ ಇಲ್ಲೇ ಇದೆ ನಿಯರ್ ಬೈ ಫ್ಯಾಕ್ಟ್ರಿ, ಇದು ಟೀ ಫ್ಯಾಕ್ಟ್ರಿ. ಆ್ಯಕ್ಚುಲಿ ಮುನ್ನಾರಿಂದ ಒಂದು 15 kilometers ಬ್ಯಾಕೆ ನಾವು ಆಲ್ಟ್ ಆಗಿದ್ವಿ. ನಾವು ವಿ ಆರ್ ಗೋಯಿಂಗ್ ಟು ಮುನ್ನಾರ್. ನಾನು ಹೇಳಿದ್ನಲ್ಲ ಫ್ಯಾಕ್ಟ್ರಿ. ನಮಗೆ ರೂಮು ಅಷ್ಟೇ ಬೆಸ್ಟ್ ಪ್ರೈಸಲ್ಲಿ ಸಿಕ್ಕಿತ್ತು. 2 nights 1 day ನಾವು ಇದ್ದಿದ್ದು. ಸೊ ವಿ ಗಾಟ್ ಫಾರ್ ದ ಬೆಸ್ಟ್ ಪ್ರೈಸ್. ನೋಡಿ, ಇದು ಇದೆ ಬಸ್ ಸ್ಟಾಪ್. ಇಲ್ಲಿ ವೆಯ್ಟ್ ಮಾಡ್ತಿದ್ದೆ ನೋಡಿ. ಕ್ಯೂಟಾಗಿ ಚಿಕ್ಕದಾಗಿದೆ ನೋಡಿ ಬಸ್ ಸ್ಟಾಪ್ಸ್ ಎಲ್ಲ. ಎಲ್ಲಿ ವಿಡಿಯೋ ಮಾಡೋದು ಅಂತಾನೆ ಗೊತ್ತಾಗ್ತಲ್ಲ, ಅಷ್ಟು ಚೆನ್ನಾಗಿದೆ. ಸುತ್ತಮುತ್ತ ಫುಲ್ ಸೂಪರ್ಬ್ ಆಗಿದೆ, ಎಲ್ಲಿ ನೋಡಕ್ಕೂ ಚಂದ. That's the beauty of nature. That's the ಟೀ ಸೊಪ್ಪೆಲ್ಲ ಕೀಳ್ತಾ ಇದ್ದಾರೆ.
ನಾವಿವಾಗ ಎರವಿಕುಲಂ ನ್ಯಾಷನಲ್ ಪಾರ್ಕ್ ಹೋಗ್ತಾ ಇದ್ದೀವಿ. ಎರವಿಕುಲಂ ಇವಾಗ ಒಂದು ಸಿಟಿ ನೋಡಿದ್ವಿ. ನಿನ್ನೆ ಆಲ್ಮೋಸ್ಟ್ ಒನ್ ಡೇನೇ ಆಯಿತು ನಾವು ಸಿಟಿ ನೋಡಿ. ಎಲ್ಲ ಬರೀ ಮುನ್ನಾರ್ ಆ್ಯಕ್ಚುಲಿ ಇದೆ ಅನ್ಸುತ್ತೆ, ಮುನ್ನಾರ್ ಸಿಟಿ ಇಷ್ಟೇ ಸಿಟಿ. ಇನ್ನು ತಿಂಡಿ ತಿಂದಿಲ್ಲ ನಾವು, ಫಸ್ಟು ತಿಂಡಿ ತಿನ್ನಬೇಕು. ವೆಯ್ಟ್ ಶಬರಿಮಲೆಗೆ ಹೋಗುತ್ತಾ? ಹೋಟೆಲ್ ಹೆಂಗೆ? ಹೋಟೆಲ್ ರೂಮ್ಸ್ ಹೋಟೆಲ್ ಫ್ರಿಡ್ಜ್ ಲೆಫ್ಟ್ 500 ಮೀಟರ್. ಥ್ಯಾಂಕ್ ಯು. ಸಿಗ್ಬೋದಾ? ಯಾವುದೋ ಒಂದು ಹೋಟೆಲ್ ಸಿಗ್ತದೆ. ಬ್ರೇಕ್ಫಾಸ್ಟ್ ಟೈಮ್. ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಸಿಂಗಲ್ ರೈಟ್ ಹ್ಯಾಂಡ್ ಇದು ಲೆಫ್ಟ್ ಹ್ಯಾಂಡ್. ಇದು ಲೆಫ್ಟ್, ಅದಿಲ್ಲ ಬಾಟಮ್. ರೈಟ್ ಹ್ಯಾಂಡ್ ಎಲ್ಲ போடுறது மேடம். மேடம் see like this. As a picture all of this. ಸ್ಟ್ಯಾಚು ಹೋಗ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ. ಸಿಕ್ಕಾಪಟ್ಟೆ ಭಾರ ಇದೆ. ನೋಡಿ ವೇರ್ ಇಸ್ ದಟ್ ಶಾಟ್? ಪಿಸ್ಟಲ್ ಬೇಡ ಇದರಲ್ಲೇ ಹೊಡೆಯೋಣ. ಪಿಸ್ಟಲ್ ಹೊಡಿತೀನಿ. ರೆಡಿ? ಎಲ್ಲೋ
Sun Moon Valley Boating Center. We are going inside. ಈ ಸಿಕ್ಕಾಪಟ್ಟೆ ರಶ್ ಇದೆ ಎಲ್ಲ ಕಡೆ. ಕೆಲವೊಂದು ಕಡೆ ಅಂತೂ ವಿಡಿಯೋಗ್ರಫಿ ಫೋಟೋಗ್ರಫಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಸೊ ವಿ ಆರ್ ಗೋಯಿಂಗ್ ನೌ. ಟಿಕೆಟ್ಸ್ ತಗೊಂಡು ಬರ್ತಾ ಇದ್ದಾರೆ. ಇಲ್ಲಿ ಟಿಕೆಟ್ ಕೌಂಟರ್ಸ್ ಫಾರ್ ಅಡ್ವೆಂಚರ್ ಗೇಮ್ಸ್ಗಳ ಇಲ್ಲಿ. Let's get wait. ಏನು ಕಾಣ್ತಿಲ್ಲ. Oh my god. Come Sarvin. ಸರಿ ನನ್ನಿಂದ ಬಾ. ಕಣ್ಮುಚ್ಚೋಡು ಸರ್ವೀನ್, ಕಣ್ಮುಚ್ಚು. Same. ನಾವು ಹೋಗಲ್ಲ. It was fun experience. ನಿಜ ಸಿಕ್ಕಾಪಟ್ಟೆ ಒಂಥರ ಫನ್ ಆಗಿತ್ತು. ಅದು ಸಡನ್ ಆಗಿ ಆಫ್ ಆಗೋಯ್ತು. ಶರ್ವಿನ್ ಎಲ್ಲ ನಾನು ಬರಲ್ಲ ಅಂತ ಹತ್ಕೊಂಡು ಕೂತಿದ್ದ. ಎಸ್, ಇವಾಗ ಗೇಮ್ಸ್ ಆಡೋಣ. We are going. Let's go. ಕಕ್ಕೋರೆಲ್ಲ ಸೈಡ್ ಕಕ್ಕೊಳ್ಳಿ, ಯಾರು ಕಕ್ಬೇಡಿ ಇಲ್ಲಿ.
ಮಾಡಕ್ಕೆ ಹೋಗ್ತಾ ಇದೀವಿ. ಎಲ್ಲಿ ಅಣ್ಣ? ಹಾ, ಕಮಾನ್ ಶರ್ವೇರ್. पूरा स्पीड एकदम ऐसे ಮುಂದೆ ಇಟ್ಕೋ, ಮುಂದೆ ಶರ್ವಿನ್ ಕೈ ಮುಂದೆ ಇಟ್ಕೋ. Where is cricket? Upside. Spin just hold, okay? Spin just hold. Continue pedal. Normal speed, okay? Continue pedal. தம்பி என்ன போலையா? போகல. இன்னும் 2 பேர் இருக்காங்க. இதை விட அது கொஞ்சம் டிஸ்டன்ஸ் ஜாஸ்தி. ஆனா இது பாட்டமா இல்லையே இது. சரி ஒரு 2 வாரம் போடுங்க, அடிக்க முடியும். கொஞ்சம் நேரமே போடுங்க. யாரும் சுத்திராதீங்க. ತುಂಬಾ ಡಿಫ್ರೆಂಟ್ ಐತೆ ನಂಗೆ. ಎಂಡೈತೆ ಅದು ಇದು ಪ್ಯಾಂಟ್ ಆ ಕಡೆ ಹೋಗೋ ಸೈಡೆ Come on, Sherwin, come on. ಹಂಗೆ ಬಿದಾಗ ಹಚ್ಬಿಟ್ಟು ಬಿಲ್ಬೇಡ, ಹೊಡೆದೋಯ್ತೆ ಇದು. ಫೈನ್ ಹಾಕ್ತಾರೆ ಆಮೇಲೆ. ಹಾ, ಹತ್ತೋ ಹೈಟ್ ಐತದು, ಕಾಲೆತ್ಬೇಕು. ಹತ್ತೋ ಪರವಾಗಿಲ್ಲ, ಹತ್ತೋ. ಸಾಕು ಸಾಕು. ಬಿದಬಿಡು, ಹಂಗೆ ಬಿದಬಿಡು ಶರ್ವಿನ್, ಏನಾಗಲ್ಲ. ಬೇಡ ಶರ್ವಿನ್, ಹಿಂದೆ ಬಿದ್ದೋಗ್ತೈತೆ, ಗ್ಯಾಪ್ ಐತೆ. ರೈಟಿಗೆ ಬಿದ್ದಾಗು ಶರ್ವಿನ್, ರೈಟಿಗೆ ಬಿದ್ದಾಗು, ರೈಟಿಗೆ ಬಿದ್ದಾಗು. ಅಂಡಾಣ ಬಸ್ ಯಾರೇ. And we are moving from here. Bye bye. Yes. ಅದಕ್ಕೆ ಆ ಸೈಡಲ್ಲ, ಈ ಕಡೆ ಮಾರು. ಬಾ ಸಾಕು ಹೋಗ್ಲಿ.
ಈಗ ನಾವು ತಮಿಳ್ನಾಡಲ್ಲಿದ್ದೀವಿ. ಐ ಥಿಂಕ್ ಇನ್ನೂ 400 ಕಿಲೋಮೀಟರ್ಸ್ ಇದೆ ಬ್ಯಾಂಗ್ಳೂರಿಗೆ. ಫುಲ್ ಟಯರ್ಡ್ ಆಗಿದೆ ನನಗೆ, ಸಿಕ್ಕಾಪಟ್ಟೆ ತಲೆನೋವು, ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಊಟ ಮಾಡೋಣ ಅಂತ ಬಂದ್ವಿ. ಈಗ ಊಟ ಮಾಡಿ ಮತ್ತೆ ಹೊರಡ್ತಾ ಇದ್ದೀವಿ. ಅರೌಂಡ್ ಆಗಿದೆ ಅಲ್ಲ, ಎಷ್ಟು ಟೈಮು? 7:30 ಆಗಿದೆ. ಆ್ಯಂಡ್ ವಿ ಆರ್ ಲಿವಿಂಗ್ ನಾವು. ಆಯಿತು ಊಟ, ಈಗ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ವಿ ಆರ್ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಹತ್ತಿರ ಇದ್ದೀವಿ. ಇನ್ನು ಎಷ್ಟು ಕಿಲೋಮೀಟರ್ ಇದೆ? 90 ಕಿಲೋಮೀಟರ್. ಇಲ್ಲ 107. ಮನೆಗೆ ಯಾವಾಗ ಹೋಗ್ತೀವೋ ಅನ್ಸ್ಬಿಟ್ಟಿದೆ. ಆಲ್ಮೋಸ್ಟ್ 8 to 10 hours ಜರ್ನಿ, ನಾನ್ ಸ್ಟಾಪ್ ಜರ್ನಿ. ನಾವಾದರೂ ಸ್ವಲ್ಪ ಅಲ್ಲಿ ನಿದ್ದೆ ಮಾಡ್ಕೊಂಡು ಬರ್ತಾ ಇದೀವಿ. ಬಟ್ ಡ್ರೈವ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಟೈಮ್ ಎಷ್ಟು? 12 ಗಂಟೆ ಅಂತೆ ಟೈಮ್. ಐ ಥಿಂಕ್ ಇನ್ನು 1 hour ಬೇಕು ಮನೆಗೆ ಹೋಗೋಕ್ಕೆ. 1 hour ರೀಚ್ ಆಗ್ತೀವಿ ಅನ್ಸುತ್ತೆ. ಟ್ರಾಫಿಕ್ ಇದೆ, ಲಾರಿಗಳು ಜಾಸ್ತಿ ಇದೆ. Take the ramp to National Highway 48. ಫೈನಲಿ ನೈಸ್ ರೋಡ್ ರೀಚ್ ಆದ್ವಿ. ಇವಾಗ ಟೈಮು 1 ಗಂಟೆ ಆಗಿದೆ. Continue for 34 kilometers. ಇನ್ನೂ 34 ಕಿಲೋಮೀಟರ್ಸ್ ಇದೆಯಂತೆ. ನೈಸ್ ರೋಡ್ ಬರ್ತಿದ್ದಂಗೆ ಮನೆ ಹತ್ರ ಆಯಿತು ಅಂತ ಸ್ವಲ್ಪ ಖುಷಿ ಆಗ್ತಾ ಇದೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಖುಷಿ ಆಗ್ತಿದೆ. ಹತ್ತತ್ರ ನಾವು 12 hours ಜರ್ನಿ ಮಾಡಿರೋದು ಮುನ್ನಾರಿಂದ. ಊಟ ಮಾಡೋಕ್ಕೆ ಒಂದು ಕಡೆ ನಿಲ್ಲಿಸಿದ್ದು ಬಿಟ್ಟರೆ ಎಲ್ಲೂ ನಿಲ್ಲಿಸಿಲ್ಲ. ನಾನ್ ಸ್ಟಾಪ್ ಬಂದಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ರೋಡ್ ಟ್ರಿಪ್ ಮಾಡಿರೋದು ಇಷ್ಟ ಅವ್ರ ಜರ್ನಿ. ಅಚ್ಚಲ್ ಅವ್ರು ಹೇಗೆ ಅನಿಸ್ತಾ ಇದೆ ನಿಮಗೆ? ಚೆನ್ನಾಗಿ ಅನಿಸ್ತಾ ಇದೆಯಾ? ಕಂಟಿನ್ಯೂಸ್ 12 hours ಇಂದನೂ ಡ್ರೈವ್ ಮಾಡ್ತಾ ಇದ್ದೀರಾ? ಕೆಳಗಡೆ ಚೆನ್ನಾಗಿ ಅನಿಸ್ತದೆ. ಪಾಪ ಕಾಲು ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದೆ. ಬಟ್ ರೀಚ್ ಆಗ್ಬಿಡೋಣ ಅಂತ ನಾವು ಜಾಸ್ತಿ ಇಲ್ಲೂ ಸ್ಟಾಪ್ ಮಾಡಿಲ್ಲ. ಮುಂದೆ ಹೋಗ್ತಾ ಇದೆಯಲ್ಲ, ಇದು ಏನಂದ್ರೆ ಟ್ರೈನ್ ಬೋಗಿ. ಯಾವುದು ಇಲ್ಲಿ ಇದಾ? ಎಸ್, ಟ್ರೈನ್ ಬೋಗಿ. I think in 20-30 minutes 40 minutes ಅಂತಿದ್ದಾರೆ. ಆಗ್ಬೋದು. ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಅನ್ಸುತ್ತಲ್ಲ. ಫೈನಲಿ ಮನೆಗೆ ಬಂದ್ವಿ. ದಟ್ಸ್ ಆಲ್ ಫಾರ್ ಟುಡೇ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ನೋಟಿಫಿಕೇಷನ್ ಪ್ರೆಸ್ ಮಾಡೋದಂತೂ ಮರಿಬೇಡಿ. ಟೈಮು ಕರೆಕ್ಟಾಗಿ 2 ಗಂಟೆ ಆಗಿದೆ. ಮನೆಗೆ ಬಂದಿದ್ದೀವಿ. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಬಾಯ್.